ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಮೈಸೂರು ಪಾಕ್ ಕೇಳಿದರೆ ಬಾಯಲ್ಲಿ ನೀರೂರುತ್ತದೆ. ಆದರೆ ಇದರ ಹಿನ್ನೆಲೆಯ ಬಗ್ಗೆ ನಾವಿಂದು ನಮ್ಮ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಕರ್ನಾಟಕದ ಹೆಮ್ಮೆಯ ಸಿಹಿ ತಿನಿಸಾದ ಮೈಸೂರು ಪಾಕ್ ಬಗ್ಗೆ ತಿಳಿದುಕೊಳ್ಳೋಣ. ಇದರ ಇತಿಹಾಸ, ವಿಶೇಷತೆ, ತಯಾರಿಸುವ ವಿಧಾನ, ಆರೋಗ್ಯದ ಅಂಶಗಳು ಹಾಗೂ ಕೆಲವು ಆಸಕ್ತಿಕರ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಮೈಸೂರು ಪಾಕ್ ಎಂದರೆ ಸಿಹಿ ಪ್ರಿಯರ ಬಾಯಲ್ಲಿ ನೀರು ತರಿಸುವ ಹೆಸರು. ಕರ್ನಾಟಕದ ಸಾಂಪ್ರದಾಯಿಕ ಸಿಹಿ ತಿಂಡಿಗಳಲ್ಲಿ ಇದು ಅತ್ಯಂತ ಪ್ರಸಿದ್ಧವಾಗಿದೆ. ಮೈಸೂರು ಪಾಕ್ನ ರುಚಿ, ಪರಿಮಳ ಹಾಗೂ ಬಾಯಲ್ಲಿ ಕರಗುವ ಗುಣವೇ ಇದನ್ನು ವಿಶ್ವ ಪ್ರಸಿದ್ಧಗೊಳಿಸಿದೆ. ಮೈಸೂರು ಪಾಕ್ನ ಇತಿಹಾಸ ಸುಮಾರು 100 ವರ್ಷಗಳಿಗಿಂತಲೂ ಹಳೆಯದು. ಇದು ಮೊದಲ ಬಾರಿಗೆ ಮೈಸೂರಿನ ಅರಮನೆಯಲ್ಲಿ ತಯಾರಿಸಲಾಯಿತು ಎನ್ನಲಾಗುತ್ತದೆ. ಅರಮನೆಯ ಅಡುಗೆಗಾರರಾಗಿದ್ದ ಕಾಕಾಸುರ ಮಡಪ್ಪ ಅವರು ರಾಜರಿಗೆ ಹೊಸ ಸಿಹಿ ತಿನಿಸನ್ನು ತಯಾರಿಸಲು ಪ್ರಯತ್ನಿಸಿದರು. ಕಡಲೆ ಹಿಟ್ಟು, ತುಪ್ಪ ಮತ್ತು ಸಕ್ಕರೆಯನ್ನು ಬಳಸಿ ಅವರು ಒಂದು ವಿಶೇಷ ಸಿಹಿಯನ್ನು ತಯಾರಿಸಿದರು. ರಾಜರು ಆ ಸಿಹಿಯನ್ನು ಸವಿದು ತುಂಬ ಮೆಚ್ಚಿದರು. ಇದು ಏನು ಎಂದು ಕೇಳಿದಾಗ ಮಡಪ್ಪ ಅವರು ಸಕ್ಕರೆ ಪಾಕದಿಂದ ತಯಾರಿಸಿದ್ದರಿಂದ ಇದನ್ನು ಮೈಸೂರು ಪಾಕ್ ಎಂದು ಉತ್ತರಿಸಿದರು. ಇಲ್ಲಿ ಪಾಕ್ ಎಂದರೆ ಸಕ್ಕರೆ ಪಾಕದಲ್ಲಿ ತಯಾರಿಸಿದ ಸಿಹಿ ತಿನಿಸು ಎಂಬ ಅರ್ಥ. ಅಂದಿನಿಂದ ಆ ಸಿಹಿಗೆ ಮೈಸೂರು ಪಾಕ್ ಎಂಬ ಹೆಸರು ಬಂದಿದೆ. ಇಂದು ಮೈಸೂರು ಪಾಕ್ ಕರ್ನಾಟಕದಷ್ಟೇ ಅಲ್ಲ, ಭಾರತದೆಲ್ಲೆಡೆ ಹಾಗೂ ವಿದೇಶಗಳಲ್ಲಿಯೂ ಜನಪ್ರಿಯವಾಗಿದೆ. ಯಾವುದೇ ಹಬ್ಬ, ಸಮಾರಂಭ ಅಥವಾ ವಿಶೇಷ ಸಂದರ್ಭಗಳಲ್ಲಿ ಮೈಸೂರು ಪಾಕ್ಗೆ ವಿಶೇಷ ಸ್ಥಾನವಿದೆ. ಮೈಸೂರು ಪಾಕ್ ತಯಾರಿಸಲು ಮುಖ್ಯವಾಗಿ 3 ಪದಾರ್ಥಗಳು ಬೇಕಾಗುತ್ತವೆ. ಅವೇ ಕಡಲೆ ಹಿಟ್ಟು, ಸಕ್ಕರೆ ಮತ್ತು ತುಪ್ಪ. ಕೆಲವರು ಎಣ್ಣೆಯನ್ನು ಬಳಸುತ್ತಾರೆ, ಆದರೆ ಸಾಂಪ್ರದಾಯಿಕ ಮೈಸೂರು ಪಾಕ್ನಲ್ಲಿ ಉತ್ತಮ ಗುಣಮಟ್ಟದ ತುಪ್ಪವೇ ಮುಖ್ಯ. ಮೊದಲು ಸಕ್ಕರೆಯನ್ನು ನೀರಿನಲ್ಲಿ ಕರಗಿಸಿ ಪಾಕ ತಯಾರಿಸಲಾಗುತ್ತದೆ. ನಂತರ ಕಡಲೆ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಕಲಸಲಾಗುತ್ತದೆ. ಬಳಿಕ ಬಿಸಿ ತುಪ್ಪವನ್ನು ನಿಧಾನವಾಗಿ ಸೇರಿಸುತ್ತಾ ನಿರಂತರವಾಗಿ ಕಲಸಲಾಗುತ್ತದೆ. ಮಿಶ್ರಣ ಸರಿಯಾದ ಹದಕ್ಕೆ ಬಂದಾಗ ಅದನ್ನು ತಟ್ಟೆಗೆ ಹಾಕಿ ತಣ್ಣಗಾಗಲು ಬಿಡಲಾಗುತ್ತದೆ. ನಂತರ ಚೌಕಾಕಾರದ ತುಂಡುಗಳಾಗಿ ಕತ್ತರಿಸಲಾಗುತ್ತದೆ. ಮೈಸೂರು ಪಾಕ್ನ ವಿಶೇಷತೆ ಅದರ ರುಚಿಯಷ್ಟೇ ಅಲ್ಲ, ಅದರ ರಚನೆಯಲ್ಲಿಯೂ ಇದೆ. ಕೆಲವು ಮೈಸೂರು ಪಾಕ್ ಗಟ್ಟಿಯಾಗಿರುತ್ತದೆ, ಕೆಲವು ಬಾಯಲ್ಲಿ ಹಾಕಿದ ತಕ್ಷಣ ಕರಗುತ್ತದೆ. ವಿಶೇಷವಾಗಿ ತುಪ್ಪ ಹೆಚ್ಚಾಗಿ ಬಳಸಿದ ಮೈಸೂರು ಪಾಕ್ ಬಹಳ ಮೃದುವಾಗಿರುತ್ತದೆ. ಕರ್ನಾಟಕಕ್ಕೆ ಭೇಟಿ ನೀಡುವ ಅನೇಕ ಪ್ರವಾಸಿಗರು ಮೈಸೂರು ಪಾಕನ್ನು ಸ್ಮರಣಿಕೆಯಾಗಿ ಖರೀದಿಸಿ ಕೊಂಡೊಯ್ಯುತ್ತಾರೆ. ಮೈಸೂರಿನ ಸಿಹಿ ಅಂಗಡಿಗಳಲ್ಲಿ ಇದು ಅತ್ಯಂತ ಹೆಚ್ಚು ಮಾರಾಟವಾಗುವ ತಿನಿಸುಗಳಲ್ಲಿ ಒಂದಾಗಿದೆ. ಮೈಸೂರು ಪಾಕ್ಗೆ ಸಂಬಂಧಿಸಿದಂತೆ ಹಲವಾರು ಕಥೆಗಳು ಮತ್ತು ನೆನಪುಗಳಿವೆ. ಹಬ್ಬಗಳ ಸಮಯದಲ್ಲಿ ಮನೆಯಲ್ಲೇ ಮೈಸೂರು ಪಾಕ್ ತಯಾರಿಸುವ ಸಂಪ್ರದಾಯ ಹಲವೆಡೆ ಇನ್ನೂ ಇದೆ. ದೀಪಾವಳಿ, ಯುಗಾದಿ, ದಸರಾ ಮುಂತಾದ ಹಬ್ಬಗಳಲ್ಲಿ ಮೈಸೂರು ಪಾಕ್ ವಿಶೇಷ ಸ್ಥಾನ ಪಡೆದುಕೊಂಡಿದೆ. ಆದರೆ ಮೈಸೂರು ಪಾಕ್ನಲ್ಲಿ ಸಕ್ಕರೆ ಮತ್ತು ತುಪ್ಪದ ಪ್ರಮಾಣ ಹೆಚ್ಚು ಇರುವುದರಿಂದ ಇದನ್ನು ಮಿತವಾಗಿ ಸೇವಿಸುವುದು ಒಳ್ಳೆಯದು. ಮಧುಮೇಹ ಇರುವವರು ಅಥವಾ ಆರೋಗ್ಯದ ಬಗ್ಗೆ ಕಾಳಜಿ ಇರುವವರು ಕಡಿಮೆ ಪ್ರಮಾಣದಲ್ಲಿ ಸೇವಿಸಬೇಕು. ಇಂದಿನ ಆಧುನಿಕ ಕಾಲದಲ್ಲಿ ಮೈಸೂರು ಪಾಕ್ನ ಹಲವು ರೂಪಗಳು ಬಂದಿವೆ. ಕಡಿಮೆ ಸಕ್ಕರೆ, ಡ್ರೈ ಫ್ರೂಟ್ ಸೇರಿಸಿದ ಮೈಸೂರು ಪಾಕ್, ಚಾಕ್ಲೇಟ್ ಮೈಸೂರು ಪಾಕ್, ಹೀಗೆ ವಿವಿಧ ರೀತಿಯ ಮೈಸೂರು ಪಾಕ್ಗಳು ಮಾರುಕಟ್ಟೆಯಲ್ಲಿ ಲಭ್ಯವಿವೆ. ಆದರೂ ಸಾಂಪ್ರದಾಯಿಕ ತುಪ್ಪದ ಮೈಸೂರು ಪಾಕ್ಗೆ ಇರುವ ಜನಪ್ರಿಯತೆ ಇನ್ನೂ ಕಡಿಮೆಯಾಗಿಲ್ಲ. ಅದರ ಸುವಾಸನೆ ಮತ್ತು ರುಚಿ ಎಲ್ಲರ ಮನ ಗೆಲ್ಲುತ್ತದೆ. ಮೈಸೂರು ಪಾಕ್ ಕೇವಲ ಒಂದು ಸಿಹಿ ತಿಂಡಿಯಲ್ಲ, ಅದು ಕರ್ನಾಟಕದ ಸಂಸ್ಕೃತಿ, ಪರಂಪರೆ ಮತ್ತು ಅಡುಗೆ ಕಲೆಯ ಪ್ರತೀಕವಾಗಿದೆ. ಮೈಸೂರಿನ ಹೆಸರನ್ನು ವಿಶ್ವದಾದ್ಯಂತ ಪರಿಚಯಿಸಿದ ಸಿಹಿ ತಿನಿಸುಗಳಲ್ಲಿ ಇದು ಪ್ರಮುಖವಾಗಿದೆ. ಸ್ನೇಹಿತರೆ, ಮೈಸೂರು ಪಾಕ್ ಬಗ್ಗೆ ನಿಮಗೆ ಯಾವ ಮಾಹಿತಿ ಹೆಚ್ಚು ಇಷ್ಟವಾಯಿತು ಎಂದು ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು. ಮತ್ತೆ ಇನ್ನೊಂದು ಆಸಕ್ತಿಕರ ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.